ಸ್ವರೂಪವನ್ನು ತಿಳಿದು ನಾವು ನೀವೆಲ್ಲರೂ ಧನ್ಯರಾಗುವ ಕುರಿತು ಈಗ ಅಪ್ಪ ಅವರೊಂದು ಮಾತು ಹೇಳ್ಯಾರ. ಏನಂತ? ಪರಮ ಪೂಜ್ಯ ಶ್ರದ್ಧಾನಂದ ಮಹಾಸ್ವಾಮಿಗಳವರು ಮುತ್ತಿನ ಮಾಲಿಕೆ. ಇದನ್ನ ಹೇಳಿ ಕುಂತು ಬಿಡ್ತೇನೆ, ನಾ ಏನು ವರ್ಣನೆ ಮಾಡುವುದಿಲ್ಲ, ಏನಿಲ್ಲ. ಹಾಡುವುದಾದರೆ ಸದ್ಗುರುವಿನ ಹಾಡು, ಏನಾರು ಹಾಡಕ್ಕೆ ಹೋಗಬೇಡ. ಹಾಡು ಬರ್ತದಂತ ಇಲ್ಲದ್ದ ಹಾಡಬೇಡ, ವಿಚಾರ ಮಾಡ್ರಿ. ಹೇಳುವುದಾದರೆ ಸತ್ಯ ಹೇಳ, ನೀನೇನು ಸಾಯುವುದಿಲ್ಲ. ಶಿವಾಯ ನಮಃ. ತಿಳಿಯುವುದಾದರೆ ನಾನ್ಯಾರೆಂದು ತಿಳಿ. ಬಾ 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 ಏನಪ್ಪ ಇದು? ನುಂಗುವುದಾದರೆ ಸಿಟ್ಟು ನುಂಗು. ಈಗ ಯಾರು ಎದ್ದು ಚಪ್ಪಲ ಸರ ತಂದು ಹಾಕಿದ್ರು ಕೂಡ ಆನಂದ ಬ್ರಹ್ಮ ಮುಚ್ಚತೆ ಅನ್ನು, ಇದುವೇ ಬ್ರಹ್ಮಾನುಭೂತಿ. ಹೌದಾ? ಅದಾದ್ಮೇಲೆ ಬಿಡುವುದಾದರೆ ದ್ವೈತ ಬಿಡು, ಎರಡೆಂಬುದು ಮಾಡಬೇಡ, ಒಂದೇ ಇರಲಿ. ಶಿವಾಯ ನಮಃ. ಈಸುವುದಾದರೆ ಜ್ಞಾನ ಸಾಗರದಲ್ಲಿ ಈಸು, ಇರುವುದಾದರೆ ಭಕ್ತಿ ಪಥದಲ್ಲಿರು. ಕುಣಿಯುವುದಾದರೆ ಭಕ್ತಿ ಪಥದಲ್ಲಿ ಕುಣಿ, ಮಾಡುವುದಾದರೆ ಪಾರಮಾರ್ಥ ಮಾಡು. ಪ್ರಪಂಚ ನಿನ್ನ ಎತ್ತುವುದಲ್ಲ. ಪಾರಮಾರ್ಥ ಅಂದ್ರೆ ವೇದಿಕೆ ಮೇಲೆ ಇದ್ದಂಥವ್ರು ಮಾತನ್ನು ಕೇಳಿ ಅವ್ರು ಹೇಳುವುದನ್ನು ಮಠ ಕಸವಾಗಲಿ ಏನೋ ಆಗಲಿ ಅದನ್ನು ಮಾಡುವುದೇ ಮುಖ್ಯ ಆದ್ಯ ಕರ್ತವ್ಯ. ಹಂಗಾದ್ರೆ ಮುಕ್ತಿ ಆದೀತು. 4 ವೇದಗಳನ್ನು ಕಲಿತ್ರೆ ಮುಕ್ತಿ ಆದೀತು. ಎಲ್ಲ ತಲೆಯನ್ನು ತೆಗೆದು ಬಿಡ್ರಿ. ಶಿವಾಯ ನಮಃ. ಕುಣಿಯುವುದಾದರೆ ಭಕ್ತಿ ಪಥದಲ್ಲಿ ಕುಣಿ, ಮಾಡುವುದಾದರೆ ಪಾರಮಾರ್ಥ ಮಾಡು, ನಿಲ್ಲುವುದಾದರೆ ಅದ್ವೈತ ಮೇಲೆ ಹೋಗಿ ನಿಲ್ಲು. ನಿನ್ಯಾರು ಏನು ಮಾಡಲಾರರು. ತಿರುಗುವುದಾದರೆ ವಿವೇಕ ಜ್ಞಾನದಿಂದ ತಿರುಗು. ಕೂಡುವುದಾದರೆ ಏಕಾಂತದಲ್ಲಿ ಕೂಡು, ಪರಮಾತ್ಮನು ಕೂಡು. ಶಿವಾಯ ನಮಃ. ಕೂಡುವುದಾದರೆ ಕಿಂಕರ ಮಕ್ಕಳಾದ ಮೇಲೆ ಕಟುಕರ ಮಕ್ಕಳಾಗಬಾರದು. ಶಿವಾಯ ನಮಃ. ಅರಿತವರ ಜ್ಞಾನ ಮರೆತರು ಅಜ್ಞಾನ ಸಾಗರ ಮಿಥ್ಯೆಯಲ್ಲಿ ನಂತರ ಅಂತರ ಜ್ಞಾನ ವಿಷಯದಿಂದ ವಿಶೇಷ ಜ್ಞಾನವನ್ನು ಮಾಡಿಕೊ ಅಂತೇಳಿ ಅಪ್ಪ ಅವರು 2 ಮಾತನ್ನು ನಮ್ಮ ನಿಮ್ಮೆಲ್ಲರಿಗೆ ಹೇಳ್ಯಾರ. ನಾ ಏನು ಹೇಳಕ್ಕೆ ಬಂದಿಲ್ಲ. ಏನಂದ್ರ ನಂದು ಹೇಳ್ತೇನೆ. ಏನಂತ? ಶ್ರದ್ಧಾನಂದಪ್ಪರ ಕಾರ್ಯಕ್ರಮಕ್ಕೆ ಹೋದಾಗ ಆಲೂರು ಗ್ರಾಮದೊಳಗೆ ನನಗೆ ರಟೈಕ ಬರ್ತಿದ್ದಿಲ್ಲ. ಹೆಬ್ಬಟ್ಟು ನಾ ದನ ಕಾಯವ. ಆದರೂ ಕೂಡ ನನ್ನ ವೇದಿಕೆ ಮೇಲೆ ಕರೆದು ಇದನ್ನು ಹಾಕಿ ಕೊಳ್ಳಂದು ಹಾಕಿ ನಿನಗೆಲ್ಲ ಬರ್ತದಂದ್ರೆ ಬಂತು. ಏನು ಬಂತು? ಅಹಂಕಾರನು ಬಂತು, ನನಗೆ ಶಾಸ್ತ್ರ ಬಂತಂತ. ಅದನ್ನು ಕೂಡ ಈಗ ಕಳ್ಕೊಳಕತ್ತೇನೆ. ಒಂದು ಈಟೀಟ ಕಳ್ಕೊಂಡು ಸಂಪೂರ್ಣ ಕಳ್ಕೊಂಡು ದೇಹನು ತ್ಯಾಗ ಮಾಡುವಂಥ ಸಾಮರ್ಥ್ಯ ಉಪಜತ್ತಿ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟಾನ. ಒಂದು ದಿವಸ ದೇಹ ಹೋಗತೈತೆ. ಹೋಗುವಾಗ ಇದ್ದಾಗ ನನ್ನ ನಾನ ಮಾಡ್ಕೊ ಉಂಡಬೇಕಂತೇಳಿ ಪ್ರತಿಜ್ಞೆ ಮಾಡೇವಿ. ಅದುವೇ ಪರಮಾತ್ಮನ ಮೀಸಲ. ಯಾವಾಗಾರ ಯಾಕೆ ಹೋಗಲಕ್ಕ? ಇರುವುದನ್ನು ತಿಳ್ಕೊಂಡು ಅರಿವಿಗೇಡಿಯಾಗಿ ಇರಬೇಡಪ್ಪ, ಅರಿವಿನೊಳಗೆ ಬಂದು ಅರಿವೇ ಆಗಂತೇಳಿ ಪೂಜ್ಯರ ನಮಸ್ಕಾರೋಪ ಮಗನೊಳಗೆ ಸಲ್ಲಿಸಿ ನನ್ನ 2 ಮಾತನ್ನು ಗುರುಪಾದಕ್ಕೆ ಸಮರ್ಪಣೆ. ಜೈ ಮಂಗಲಂ, ಜೈ ನಮಃ.